ಡಯಾಬಿಟಿಸ್ ಬರ್ತಿದ್ದಂಗೆ ಆ್ಯಂಗ್ಸೈಟಿ, ಟೆನ್ಷನ್ನು, ಗಾಬರಿ ಇವೆಲ್ಲ ಇದ್ದೇ ಇರುತ್ತೆ. ಇನ್ನು ಕೆಲವರು ಅಯ್ಯೋ ಡಾಕ್ಟರ್ ನನ್ನ ಫ್ಯಾಮಿಲಿಲಿ ಯಾರಿಗೂ ಇಲ್ಲ, ನನಗೆ ಬಂದುಬಿಟ್ಟಿದೆಯಲ್ಲ, ಯಾಕೆ ಬಂತು ಅಂತ ನಮಗೆ ಕ್ವಶನ್ ಮಾಡ್ತಾರೆ. ಹಲವಾರು ಕಾರಣಗಳಿರ್ಬೋದು. ಟೆನ್ಷನ್ನಿಂದ ಬಂದಿರ್ಬೋದು, ಇಷ್ಟು ಹೈಟಿಗೆ ಇಷ್ಟು ವೆಯ್ಟು ಅಂತ ಹೇಳ್ತೀವಿ, ಅದಕ್ಕಿಂತ ಜಾಸ್ತಿ ಇರೋರಲ್ಲಿ ಕೂಡ ಡಯಾಬಿಟಿಸ್ ಬರ್ಬೋದು. ಇನ್ನೂ ಹಲವಾರು ಟೆನ್ಷನ್, ಸ್ಟ್ರೆಸ್ಸಿಂದ, ನಿದ್ದೆ ಬರದೇ ಇರೋದ್ರಿಂದ ಬರ್ಬೋದು. ಹಾಗಾಗಿ ಒಬೆಸಿಟಿ ಇಸ್ ವೆರಿ ಕಾಮನ್ ಫಾರ್ ಡಯಾಬಿಟಿಸ್ ಅಂತ ಹೇಳ್ತೀವಿ, ಅದರಿಂದ ಆಗುತ್ತೆ. ಸೊ ರೀಸನ್ಸ್ ಹುಡುಕ್ತಾ ಹೋಯ್ತು ಅಂದರೆ ಹಲವಾರು ರೀಸನ್ಸ್ ಇರುತ್ತೆ. ಡಯಾಬಿಟಿಸ್ ಬಂದ್ಬಿಟ್ಟಿದೆ, ಬಂದ ಮೇಲೆ ನಾನು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅನ್ನೋದೇ ಕ್ವಶನ್. ನಾವು ಹೇಳೋದಿಷ್ಟೇ, ಡಯಾಬಿಟಿಸ್ ಬಂದಮೇಲೆ ನೀವು ಮಾಡಬೇಕಾಗಿರೋದು ಕೆಲವೊಂದು ಏನಪ್ಪ ಅಂದರೆ, ಫಸ್ಟ್ ಥಿಂಗು ಯಾಕೆ ಬಂತು ಅಂತ ನೋಡೋಕೆ ಹೋಗ್ಬಿಡಿ, ಡಯಾಬಿಟಿಸ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಬಟ್ ಎಷ್ಟೋ ಜನ ಏನು ಮಾಡ್ತಾರೆ, ಇವು ನೆಗ್ಲೆಕ್ಟ್ ಮಾಡಿಬಿಟ್ಟು ವಾಕಿಂಗ್ ಮಾಡಲ್ಲ, ಸ್ವಲ್ಪ ಫುಡ್ ಮಾಡಲ್ಲ, ಮೆಡಿಸಿನ್ಸ್ ತೊಗೊತಿರ್ತಾರೆ. ಆ ಥರ ಎಲ್ಲ ಥರ ಇಂಬ್ಯಾಲೆನ್ಸಸ್ ಇರುತ್ತೆ. ಆ ಇಂಬ್ಯಾಲೆನ್ಸಸ್ಸಿಂದ ಡಯಾಬಿಟಿಸ್ ಎಫೆಕ್ಟ್ ಜಾಸ್ತಿಯಾಗಿ ಅದು ಕಾಂಪ್ಲಿಕೇಟ್ ಆಗುತ್ತೆ. ಸೊ ಈ ಡಯಾಬಿಟೀಸ್ ಎಲ್ಲರಿಗೂ ಕಾಂಪ್ಲಿಕೇಶನ್ಸ್ ಕೊಡೋಲ್ಲ, ಕೆಲವರಿಗೆ ಮಾತ್ರ ಕಾಂಪ್ಲಿಕೇಶನ್ಸ್ ಕೊಡುತ್ತೆ. ಬಂದಿರೋದನ್ನು ನಾವು ಏನೂ ಮಾಡೋಕ್ಕಾಗಲ್ಲ. ಇನ್ನು ಮುಂದೆ ನಾವು ಹೆಂಗೆ ಲೈಫ್ ಸ್ಟೈಲ್ ಲೀಡ್ ಮಾಡ್ತೀವಿ ಅನ್ನೋದು ತುಂಬಾ ಅವಶ್ಯಕತೆ. ಅದನ್ನು ನೀವು ತಿಳ್ಕೊಳ್ಳೋದ್ರಿಂದ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಮಾಡೋಕ್ಕೆ ಭಾರಿ ಸುಲಭ ಆಗುತ್ತೆ ಅಂತ ಹೇಳ್ತಾರೆ. ನಮಸ್ಕಾರ, ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸುಮನ್. ಇವತ್ತೊಂದು ಒಳ್ಳೆ ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ. ಏನಪ್ಪ ಅಂದರೆ, ಫಸ್ಟ್ ಟೈಮ್ ಡಯಾಬಿಟಿಸ್ ಡಿಟೆಕ್ಟ್ ಆದಮೇಲೆ ಯಾರು ಏನೇನು ಮಾಡಬೇಕು ಅಂತ ತಿಳ್ಕೊಳ್ಳೋದೇ ಇದ್ದರೆ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಸೊ ಹಾಗಾಗಿ ಯಾರಿಗೇ ಆದರೂ ಫಸ್ಟ್ ಟೈಮ್ ಡಯಾಬಿಟಿಸ್ ಬರ್ತಿದ್ದಂಗೆ ಆ್ಯಂಗ್ಸೈಟಿ, ಟೆನ್ಷನ್ನು, ಗಾಬರಿ ಇವೆಲ್ಲ ಇದ್ದೇ ಇರುತ್ತೆ. ಸೊ ಡಾಕ್ಟರ್ ನಂಗೆ ಡಯಾಬಿಟಿಸ್ ಬಂದುಬಿಟ್ಟಿದೆ, ಏನು ಮಾಡೋದು ಅಂತ ಬಂದು ಕೇಳ್ತಾರೆ. ಇನ್ನು ಕೆಲವರು ಅಯ್ಯೋ ಡಾಕ್ಟರ್ ನನ್ನ ಫ್ಯಾಮಿಲಿಲಿ ಯಾರಿಗೂ ಇಲ್ಲ, ನನಗೆ ಬಂದುಬಿಟ್ಟಿದೆಯಲ್ಲ, ಯಾಕೆ ಬಂತು ಅಂತ ನಮಗೆ ಕ್ವಶನ್ ಮಾಡ್ತಾರೆ. ನಾವು ಹೇಳೋದಿಷ್ಟೇ, ಡಯಾಬಿಟಿಸಿಗೆ ಬರೋದಕ್ಕೆ ಕಾರಣ ಫ್ಯಾಮಿಲಿ ಹಿಸ್ಟ್ರಿ ಇರಲೇಬೇಕು ಅಂತ ಇಲ್ಲ. ಹಲವಾರು ಕಾರಣಗಳಿರ್ಬೋದು. ಟೆನ್ಷನ್ನಿಂದ ಬಂದಿರ್ಬೋದು, ಇಷ್ಟು ಹೈಟಿಗೆ ಇಷ್ಟು ವೆಯ್ಟು ಅಂತ ಹೇಳ್ತೀವಿ, ಅದಕ್ಕಿಂತ ಜಾಸ್ತಿ ಇರೋರಲ್ಲಿ ಕೂಡ ಡಯಾಬಿಟಿಸ್ ಬರ್ಬೋದು. ಇನ್ನೂ ಹಲವಾರು ಟೆನ್ಷನ್, ಸ್ಟ್ರೆಸ್ಸಿಂದ, ನಿದ್ದೆ ಬರದೇ ಇರೋದ್ರಿಂದ ಬರ್ಬೋದು. ಹಾಗಾಗಿ ಒಬೆಸಿಟಿ ಇಸ್ ವೆರಿ ಕಾಮನ್ ಫಾರ್ ಡಯಾಬಿಟಿಸ್ ಅಂತ ಹೇಳ್ತೀವಿ, ಅದರಿಂದ ಆಗುತ್ತೆ. ಸೊ ರೀಸನ್ಸ್ ಹುಡುಕ್ತಾ ಹೋಯ್ತು ಅಂದರೆ ಹಲವಾರು ರೀಸನ್ಸ್ ಇರುತ್ತೆ. ಡಯಾಬಿಟಿಸ್ ಬಂದ್ಬಿಟ್ಟಿದೆ, ಬಂದ ಮೇಲೆ ನಾನು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅನ್ನೋದೇ ಕ್ವಶನ್ ಮಾರ್ಕ್. ನಾವು ಹೇಳೋದಿಷ್ಟೇ, ಡಯಾಬಿಟಿಸ್ ಬಂದಮೇಲೆ ನೀವು ಮಾಡಬೇಕಾಗಿರೋದು ಕೆಲವೊಂದು ಏನಪ್ಪ ಅಂದರೆ, ಫಸ್ಟ್ ಥಿಂಗು ಯಾಕೆ ಬಂತು ಅಂತ ನೋಡೋಕೆ ಹೋಗ್ಬಿಡಿ, ಡಯಾಬಿಟಿಸ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಡಯಾಬಿಟಿಸಿಂದ ಏನಾದ್ರು ಕಾಂಪ್ಲಿಕೇಶನ್ಸ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಡಯಾಬಿಟಿಸಿಂದ ಕಾಂಪ್ಲಿಕೇಶನ್ಸ್ ಅಂದರೆ ಕಣ್ಣಿಗೆ ಡ್ಯಾಮೇಜ್ ಆಗ್ಬೋದು, ಹಾರ್ಟಿಗೆ ಡ್ಯಾಮೇಜ್ ಆಗ್ಬೋದು, ಕಿಡ್ನಿಗೆ ಡ್ಯಾಮೇಜ್ ಆಗ್ಬೋದು. ಸೊ ಇವಾಗೆಲ್ಲ ಜನರಲ್ಲಾಗಿ ರುಟೀನಾಗಿ ಮಾಸ್ಟರ್ ಹೆಲ್ತ್ ಚೆಕಪ್ ಅಂತ ಮಾಡಿಸ್ಕೊಳ್ಳಿ. ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡಿಸೋದ್ರಿಂದ ಡಯಾಬಿಟಿಸ್ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ನೀವು ತಿಳ್ಕೊಳ್ಳೋದ್ರಿಂದ ಬೈ ಚಾನ್ಸ್ ಏನಾರು ಪ್ರಾಬ್ಲಮ್ ಸ್ಟಾರ್ಟ್ ಆಗೋಗಿತ್ತು ಅಂದರೆ ಡಾಕ್ಟ್ರು ಅಲ್ಲೇ ನಿಮಗೆ ಪ್ರಿವೆಂಟಿವ್ ಆಗಿ ಕೆಲವೊಂದು ಮಾತ್ರೆಗಳು ಸ್ಟಾರ್ಟ್ ಮಾಡೋದ್ರಿಂದ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ. ನಾಟ್ ಓನ್ಲಿ ದಟ್, ಕಾಂಪ್ಲಿಕೇಶನ್ಸ್ ಕೂಡ ನಾರ್ಮಲ್ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಇಂಪಾರ್ಟೆಂಟ್. ಡಯಾಬಿಟಿಸ್ ಬಂದಮೇಲೆ ಫಸ್ಟ್ ಮಾಡಬೇಕಾಗಿರೋದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಟೈಮಿಂಗ್ ಆಫ್ ದ ಫುಡ್ ಅಂತ ನಾವು ಹೇಳ್ತೀವಿ. ಯಾರೇ ಏನೇ ಬರಲಿ ಡಯಾಬಿಟಿಸಲ್ಲಿ ಟೈಮ್ ಕರೆಕ್ಟಾಗಿ ತಿನ್ನಬೇಕು. ತಿಂದೇ ಇದ್ದರೆ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಅಂತ ನಾವು ಹೇಳ್ತೀವಿ. ನಾವು ಎಷ್ಟೇ ಮಾತ್ರೆ ಕೊಡಿ, ನಾವು ಎಷ್ಟೇ ಇದು ಮಾಡಿ ಆ್ಯಕ್ಟಿವಿಟಿ ಮಾಡಿ, ನೀವು ಟೈಮ್ ಸರಿಯಾಗಿ ತಿನ್ನಲಿಲ್ಲ ಅಂದರೆ ಶುಗರ್ ಕಂಟ್ರೋಲ್ ಸಿಕ್ಕಲ್ಲ. ಸೊ ಟೈಮಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ನಿಮ್ಮ ಡಾಕ್ಟ್ರ್ ಕನ್ಸಲ್ಟ್ ಮಾಡಿದಾಗ ಡಾಕ್ಟ್ರು ಕೆಲವೊಂದು ಮೆಡಿಸಿನ್ಸ್ನ ಸ್ಟಾರ್ಟ್ ಮಾಡಿರ್ತಾರೆ. ಐದರ್ ಬಿಫೋರ್ ಫುಡ್ ಆರ್ ಆಫ್ಟರ್ ಫುಡ್, ಅಂದರೆ ತಿಂಡಿಗೆ ಮುಂಚೆ ಕೊಟ್ಟಿರ್ತಾರೆ, ಇಲ್ಲ ತಿಂಡಿ ಆದಮೇಲೆ ಕೊಟ್ಟಿರ್ತಾರೆ. ಅದನ್ನು ಮಿಸ್ ಮಾಡ್ದಂಗೆ ತೊಗೊಳ್ಳಿ, ಅದನ್ನು ತೊಗೊಳ್ಬೇಕು. ಅದ್ರ ಜೊತೆಗೆ ಕೂಡ ನಾವೇನು ಹೇಳ್ತೀವಿ, ಮೋಸ್ಟ್ ಇಂಪಾರ್ಟೆಂಟ್, 1/2 hour to 45 minutes ವಾಕಿಂಗ್ ಅಂತೀವಿ. ಬರೀ ನೀವು ಮಾತ್ರೆ ತೊಗೊಂಡು ಬರೀ ಫುಡ್ ತೊಗೊಂಬಿಟ್ರೆ ಸಾಲಲ್ಲ, ವಾಕಿಂಗು ಕೂಡ ಮಾಡಬೇಕು. ಎಷ್ಟೋ ಜನ ವಾಕಿಂಗ್ ಮರ್ತೇ ಬಿಡ್ತಾರೆ, ವಾಕಿಂಗ್ ಮಾಡೋಕ್ಕೆ ಹೋಗಲ್ಲ. ಬಟ್ ವಾಕಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಡಯಾಬಿಟಿಸಲ್ಲಿ 30 to 40% ನಿಮ್ಮ ಡಯಾಬಿಟಿಸ್ ಟ್ರೀಟ್ಮೆಂಟೇ ವಾಕಿಂಗಲ್ಲಿರುತ್ತೆ. ಸೊ ಹಾಗಾಗಿ ವಾಕು ಕೂಡ ಮಾಡಿ. ಏನಾರು ಪರ್ಟಿಕ್ಯುಲರ್ ಟೈಮಿಂಗ್, ದೇರ್ ಇಸ್ ನೋ ಟೈಮಿಂಗ್. ಈ ಟೈಮಿಂಗ್ ಏನಿಲ್ಲ, ಯಾವಾಗಾರ ಮಾಡಿ. 1/2 ಮುಕ್ಕಾಲು ಗಂಟೆ ಅಷ್ಟು ವಾಕಿಂಗ್ ಮಾಡೋದ್ರಿಂದ ಎಷ್ಟೋ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ, ಕ್ಯಾಲರಿ ಎಷ್ಟೋ ಬರ್ನ್ ಆಗುತ್ತೆ. ಬರ್ನ್ ಆದರೆ ನಿಮ್ಗೆ ಡಯಾಬಿಟಿಸ್ ಕಂಟ್ರೋಲ್, ಶುಗರ್ ಡ್ರಾಪ್ ಆದರೆ ಮಾತ್ರೆಗಳು ಕಮ್ಮಿ ಬೇಕಾಗುತ್ತೆ. ಮಾತ್ರೆಗಳು ಮಾತ್ರ ನೀವು ಮಿಸ್ ಮಾಡ್ದಂಗೆ ತೊಗೊಳ್ಳಿ. ಅದು ಕೂಡ ಅಷ್ಟೇ, ಯಾವುದೇ ಟೈಮಿಂಗ್ಸ್ ಇರುತ್ತೋ ಅದು ಟೈಮ್ ಪ್ರಕಾರವಾಗಿ ತೊಗೊಳ್ಳೋದ್ರಿಂದ ಕಂಟ್ರೋಲ್ ಚೆನ್ನಾಗಿರುತ್ತೆ. ನೀವು ಮಾತ್ರೆಗಳನ್ನ ನಿಲ್ಸೋಕ್ಕೆ ಹೋಗಬಾರ್ದು. ಕಂಟ್ರೋಲ್ ಚೆನ್ನಾಗಿ ಬಂದರೆ ನಿಮ್ಮ ಡಾಕ್ಟ್ರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ, ಅವ್ರು ಏನು ಹೇಳ್ತಾರೋ ಅದನ್ನು ಕರೆಕ್ಟಾಗಿ ಪಾಲಿಸೋದ್ರಿಂದ ಕಂಟ್ರೋಲ್ ಮಾಡೋಕ್ಕೆ ಭಾರಿ ಸುಲಭ ಆಗುತ್ತೆ. ಇನ್ನೊಂದು ನಾವು ಹೇಳ್ತೀವಿ, ಡಯಾಬಿಟಿಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸ್ಲೀಪ್ ಪ್ಯಾಟರ್ನ್ ಅಂತ ಹೇಳ್ತೀವಿ. ನಿದ್ದೆ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿರೋ ಅಷ್ಟು ನಮ್ಮ ಡಯಾಬಿಟಿಸ್ಗೆ ಕಂಟ್ರೋಲ್ಗೆ ಚೆನ್ನಾಗಿರುತ್ತೆ ಅಂತ ನಾವು ಹೇಳ್ತೀವಿ. ಎಷ್ಟೊಂದು ಜನ ಏನು ಮಾಡ್ತಾರೆ, ನಿದ್ದೆ ತುಂಬ ಕಮ್ಮಿ ಮಾಡ್ತಾರೆ. ಆ್ಯಕ್ಟಿವಿಟಿ ಮಾಡ್ತಿರ್ತಾರೆ, ಎಕ್ಸಸೈಸ್ ಮಾಡ್ತಿರ್ತಾರೆ, ಮೆಡಿಸಿನ್ಸ್ ಮಾಡ್ತಿರ್ತಾರೆ,
ಟೆನ್ಷನ್ ಲೆವೆಲ್, ನಿದ್ದೆ ಕಮ್ಮಿ ಆಗೋದ್ರಿಂದ ಟೆನ್ಷನ್ ಜಾಸ್ತಿ ಆಗುತ್ತೆ. ಟೆನ್ಷನ್ ಜಾಸ್ತಿ ಆದರೆ ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆಗುತ್ತೆ. ಕಾರ್ಟಿಸಾಲ್ ಆದರೆ ಅನ್ನೆಸರಿ ಫ್ಯಾಟ್ ಅಕ್ಯುಮುಲೇಷನು, ಫ್ಯಾಟ್ ಫಾರ್ಮೇಷನ್ಸು, ಇವೆಲ್ಲವೂ ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ನಾವು ಏನು ಕರಿತೀವೋ ಅದು ಕಾಮನಾಗಿ ಆಗಿಬಿಡುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ನೀವು ಕರೆಕ್ಟಾಗಿ ಬ್ಯಾಲೆನ್ಸ್ ಔಟ್ ಮಾಡಬೇಕಾಗುತ್ತೆ. ಡಯಟ್ ತುಂಬಾ ಅವಶ್ಯಕತೆ, ತುಂಬಾ ಏನಾಗುತ್ತೆ ಅಂದರೆ ನೋ ಫಾಸ್ಟಿಂಗ್ ಆ್ಯಂಡ್ ನೋ ಫೀಸ್ಟಿಂಗ್ ಅಂತೀವಿ. ಅದು ಹೊಟ್ಟೆ ತುಂಬಾ ತಿನ್ನೋಂಗಿಲ್ಲ ಅಥವಾ ಖಾಲಿ ಹೊಟ್ಟೆನೂ ಇರೋಂಗಿಲ್ಲ. ಟೈಮ್ ಕರೆಕ್ಟಾಗಿ ತಿನ್ನಬೇಕಾಗತ್ತೆ. ಏನೇ ತಿಂದರೂ ಅಳತೆ ಕರೆಕ್ಟಾಗಿ ನೋಡ್ಕೊಂಡು ತಿನ್ನಬೇಕಾಗತ್ತೆ. ನಾವು ತಿಂದಾಗೆಲ್ಲ ಎನ್ಶ್ಯೂರ್ ಮಾಡಬೇಕು ಕರೆಕ್ಟಾಗಿ ತಿಂದಿದ್ದೀವಾ, ಕ್ಯಾಲ್ರಿ ಕೌಂಟ್ ಕರೆಕ್ಟಾಗಿದೆಯಾ. ಕ್ಯಾಲ್ರಿ ಕೌಂಟು ತುಂಬ ಇಂಪಾರ್ಟೆಂಟ್. ಓವರ್ ಕ್ಯಾಲ್ರಿ ಕೌಂಟ್ ಮಾಡೋಂಗಿಲ್ಲ. 1800 ಪರ್ ಡೇ ಅಂತ ಹೇಳ್ತೀವಿ. ಒಂದು ದಿನದಲ್ಲಿ ನಾವು ಲೆಕ್ಕ ಹಾಕಿದ್ರೆ 1800 ಕ್ಯಾಲರೀಸ್ ಮಾತ್ರ ತಿನ್ನಬೇಕು. ಇನ್ಫ್ಯಾಕ್ಟ್ ಒಂದು ಸುಮಾರು ಎಕ್ಸಾಂಪಲ್ ಕೊಡಬೇಕು ಅಂದರೆ ಮದುವೆ ಮನೆಗೆ ಹೋದಾಗ ಒಂದು ಸತಿಗೆ ನಾವು 1800 ಕ್ಯಾಲರೀಸ್ ತೊಗೊಂಡ್ಬಿಡ್ತೀವಿ. ಸೊ ಹಾಗಾಗಿ ನಾವು ಥ್ರೂಔಟ್ ದ ಡೇ ನಾವು ಕರೆಕ್ಟಾಗಿ ಸ್ಪ್ಲಿಟ್ ಔಟ್ ಮಾಡ್ಕೊಂಡ್ರಾಗ ನಿಮ್ಮ ಡಯಾಬಿಟೀಸ್ ಕಂಟ್ರೋಲ್ ಭಾರಿ ಸುಲಭವಾಗಿ ಕಂಟ್ರೋಲ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಸೊ ಡಯಾಬಿಟೀಸ್ ಬಂದಮೇಲೆ ಇವೆಲ್ಲವೆಲ್ಲವೂ ನೀವು ಕರೆಕ್ಟಾಗಿ ನೀವು ಫಾಲೋ ಅಪ್ ಮಾಡ್ತಾ ಬನ್ನಿ, ಕಂಟ್ರೋಲ್ ಭಾರಿ ಸುಲಭ ಆಗುತ್ತೆ, ಭಾರಿ ಈಸಿಯಾಗಿಯೂ ಮೇಂಟೈನ್ ಮಾಡ್ತಾ ಬರ್ಬೋದು. ಇನ್ನು ಕೆಲವ್ರು ಕೇಳ್ತಾರೆ, ಡಾಕ್ಟ್ರೇ ಡಯಾಬಿಟೀಸ್ ಬಂದುಬಿಟ್ಟಿದೆ, ಡಯಾಬಿಟೀಸಿಂದ ಕಾಂಪ್ಲಿಕೇಶನ್ಸ್ ಈಸಿಯಾಗಿ ಬಂದುಬಿಡುತ್ತಾ? ಅಷ್ಟು ಈಸಿಯಾಗಿ ಬರೋಲ್ಲ. ಪ್ರೊವೈಡೆಡ್ ನೀವು ಕಂಟ್ರೋಲ್ ಚೆನ್ನಾಗಿ ಮಾಡದೇ ಇದ್ದರೆ ಲಾಂಗ್ ಟರ್ಮ್ ಅಂದರೆ ಫಾರ್ ಎಕ್ಸಾಂಪಲ್ 2 ವರ್ಷ 3 ವರ್ಷ ನೀವು ನೋಡ್ಕೊಳ್ದಂಗೆ ಹಂಗೆ ನೆಗ್ಲೆಕ್ಟ್ ಮಾಡಿಬಿಟ್ರೆ ಅದರಿಂದ ಕಾಂಪ್ಲಿಕೇಶನ್ಸ್ ಬರುತ್ತೆ. ಡಯಾಬಿಟೀಸ್ ನೀವು ಕಂಟ್ರೋಲ್ ಚೆನ್ನಾಗಿ ಇಟ್ಕೊಳ್ಳಿ, ವಾಕ್ ಚೆನ್ನಾಗಿ ಮಾಡಿ, ಫುಡ್ ಫಾಲೋ ಮಾಡಿ, ಇವೆಲ್ಲದರಿಂದ ಏನು ಪ್ರಾಬ್ಲಮ್ಸು ಬರೋಲ್ಲ. ಆರಾಮಾಗಿ ಕಂಟ್ರೋಲಾಗಿ ಚೆನ್ನಾಗೇ ಇರುತ್ತೆ. ಡಯಾಬಿಟೀಸ್ ತೊಂದರೆನೇ ಕೊಡೋಲ್ಲ. ಬಟ್ ಎಷ್ಟೋ ಜನ ಏನು ಮಾಡ್ತಾರೆ, ನೆಗ್ಲೆಕ್ಟ್ ಮಾಡಿಬಿಟ್ಟು ವಾಕಿಂಗ್ ಮಾಡಲ್ಲ, ಸ್ವಲ್ಪ ಫುಡ್ ಮಾಡಲ್ಲ, ಮೆಡಿಸಿನ್ಸ್ ತೊಗೊತಿರ್ತಾರೆ. ಆ ಥರ ಎಲ್ಲ ಥರ ಇಂಬ್ಯಾಲೆನ್ಸಸ್ ಇರುತ್ತೆ. ಆ ಇಂಬ್ಯಾಲೆನ್ಸಸ್ಸಿಂದ ಡಯಾಬಿಟೀಸ್ ಎಫೆಕ್ಟ್ ಜಾಸ್ತಿಯಾಗಿ ಅದು ಕಾಂಪ್ಲಿಕೇಟ್ ಆಗುತ್ತೆ. ಸೊ ಡಯಾಬಿಟೀಸ್ ಎಲ್ಲರಿಗೂ ಕಾಂಪ್ಲಿಕೇಶನ್ಸ್ ಕೊಡೋಲ್ಲ, ಕೆಲವರಿಗೆ ಮಾತ್ರ ಕಾಂಪ್ಲಿಕೇಶನ್ಸ್ ಕೊಡುತ್ತೆ. ಬಟ್ ನೀವು ಅದನ್ನು ಚೆನ್ನಾಗಿ ಇಟ್ಕೊಂಡ್ರೆ ಆ ಕಾಂಪ್ಲಿಕೇಶನ್ಸ್ ಕೂಡ ಅವಾಯ್ಡ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಡಯಾಬಿಟಿಸ್ ಬಂದರೆ ನಾನು ತಮಾಷೆ ಮಾಡ್ತೀನಿ, ನೀವು ಡಯಾಬಿಟಿಸ್ ಬಂದರೆ ಪುಣ್ಯ ಮಾಡಿದ್ದೀರಾ ಅಂತೀನಿ. ಯಾಕೆ ಅಂತ ಡಾಕ್ಟ್ರು ಕೇಳ್ತಾರೆ. ಏಕೆಂದರೆ ವಾಕ್ ಚೆನ್ನಾಗಿ ಮಾಡ್ತಿದ್ದೀರಾ, ಮೆಡಿಸಿನ್ಸ್ ಕರೆಕ್ಟಾಗಿ ತೆಗೆದು ಫಾಲೋ ಮಾಡ್ತೀರಾ, ರೆಗ್ಯುಲರ್ ಡಾಕ್ಟ್ರ್ ಕನ್ಸಲ್ಟ್ ಮಾಡ್ತಿದ್ದೀರಾ, ಏನು ಪ್ರಾಬ್ಲಮ್ ಆಗಿದೆ ಅಂತ ನೋಡ್ಕೊತಾ ಇರ್ತೀರಾ. ಸೊ ಹಾಗಾಗಿ ನಿಮ್ಗೆ ಏನು ಎಮರ್ಜೆನ್ಸೀಸ್ ಏನೂ ಬರೋಲ್ಲ, ಎಲ್ಲನೂ ಆರಾಮಾಗಿ ಮೇಂಟೈನ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಡಯಾಬಿಟಿಸ್ ಬಂತು ಅಂತ ಯೋಚನೆ ಮಾಡೋದ್ರಿಂದ ಡಯಾಬಿಟಿಸ್ ಜಾಸ್ತಿ ಮಾಡ್ಕೊಳ್ಳೋದಾಗಲಿ ಇವೆಲ್ಲ ಏನು ಬೇಡ. ರೆಗ್ಯುಲರಾಗಿ ವಾಕ್ ಮಾಡಿಕೊಂಡು ಫುಡ್ ಮೇಂಟೈನ್ ಮಾಡಿಕೊಂಡು ತಿನ್ನೋದ್ರಿಂದ ನಿಮ್ಮ ಡಯಾಬಿಟಿಸ್ಗೆ ಲಾಂಗ್ ಟರ್ಮ್ಗೆ ಹೆಲ್ಪ್ ಆಗುತ್ತಾ ಹೋಗುತ್ತೆ. ಸೊ ಡಯಾಬಿಟಿಸ್ ಫಸ್ಟ್ ಟೈಮ್ ಬಂದಿರೋರಿಗೆಲ್ಲರೂ ಬಿ ಮೋಟಿವೇಟೆಡ್, ಎಲ್ಲರೂ ಮೋಟಿವೇಶನ್ ಆಗಿ ಆರಾಮಾಗಿ ತೊಗೊಳ್ಳಿ, ಪಾಸಿಟಿವ್ ಆಗಿ ತೊಗೊಳ್ಳಿ, ಕಂಟ್ರೋಲ್ ಚೆನ್ನಾಗಿ ಮಾಡ್ಬೋದು. ಏನೇ ಅನುಮಾನ ಇದ್ದರೂ ಎನಿ ಟೈಮ್ ನೀವು ಕ್ಯಾನ್ ಜಸ್ಟ್ ಕಮ್ ಆ್ಯಂಡ್ ಟಾಕ್ ಟು ಅಸ್. ಇದು ಸಿಂಪಲ್ ಮಾಹಿತಿ ಕೊಟ್ಟಿದ್ದೀನಿ ಡಯಾಬಿಟಿಸ್ ಬಗ್ಗೆ. ಬಂದಾಗ ನಾವು ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅನ್ನೋದಕ್ಕೋಸ್ಕರ. ಗಾಬರಿ ಮಾತ್ರ ಆಗಬಾರ್ದು ಅನ್ನೋದು ಒಂದೇ ಒಂದು ಅವಶ್ಯಕತೆ ಎಲ್ಲರಿಗೂ ಹೇಳ್ತಿದ್ದೀನಿ. ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಟೆನ್ಷನ್, ಸ್ಟ್ರೆಸ್ಸಿಂದ ಡಯಾಬಿಟಿಸ್ ಜಾಸ್ತಿ ಆಗುತ್ತೆ. ಕಾರಣ ಹುಡುಕ್ತಾ ಹೋಯ್ತಂದ್ರೆ ಡಯಾಬಿಟಿಸ್ ಜಾಸ್ತಿ ಆಗುತ್ತೆ. ಕಾರಣ ಹುಡ್ಕೋಕೆ ಹೋಗ್ಬಿಡಿ, ಬಂದಿರೋದನ್ನು ನಾವು ಏನೂ ಮಾಡೋಕ್ಕಾಗಲ್ಲ. ಇನ್ನು ಮುಂದೆ ನಾವು ಹೆಂಗೆ ಲೈಫ್ ಸ್ಟೈಲ್ ಲೀಡ್ ಮಾಡ್ತೀವಿ ಅನ್ನೋದು ತುಂಬಾ ಅವಶ್ಯಕತೆ. ಅದನ್ನು ನೀವು ತಿಳ್ಕೊಳ್ಳೋದ್ರಿಂದ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಮಾಡೋಕ್ಕೆ ಭಾರಿ ಸುಲಭ ಆಗುತ್ತೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಇನ್ ಕೇಸ್ ಎನಿ ಡೌಟ್ಸ್ ಇತ್ತಂದರೆ ಎನಿ ಟೈಮ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಥ್ಯಾಂಕ್ ಯು. ನಮಸ್ಕಾರ. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.